ಮುಖದಲ್ಲಿ ಬರೇ ಒಂದು ಸಣ್ಣ ಗುಳ್ಳಿ ಆದ್ರೆ ನಾವು ಹೆಣ್ಮಕ್ಳು ಇಷ್ಟು ಟೆನ್ಷನ್ ಮಾಡ್ಕೋತೀವಿ. ಇನ್ನು ಈ ಥರ ಪಿಗ್ಮೆಂಟೇಷನ್, ಬಂಗ, ಪಿಂಪಲ್ಸ್, ರಿಂಕಲ್ಸ್, ಸನ್ ಟ್ಯಾನ್ ಈ ಥರ ಎಲ್ಲ ಆಗ್ಬಿಟ್ರೆ ಇನ್ನೂ ಎಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀವಿ ನಾವು. ಆ ಸ್ಟ್ರೆಸ್ಸಿಂದನೇ ಇನ್ನೂ ಸ್ವಲ್ಪ ಜಾಸ್ತಿ ನಮ್ಮ ಸ್ಕಿನ್ ಪ್ರಾಬ್ಲಮ್ ಆಕೈತಿ. ನಂತರ ನಿಮಗೂ ಗ್ಲಾಸ್ ಸ್ಕಿನ್ ಬೇಕು, ಹೊಳೆಯುವಂಥ ಸ್ಕಿನ್ ಬೇಕಂತಂದ್ರೆ ಈ ಒಂದು ಹೋಮ್ ರೆಮಿಡಿ ನೀವು ಟ್ರೈ ಮಾಡಿದ್ರಪ್ಪ ಅಂತಂತಂದ್ರೆ ರಿಸಲ್ಟ್ ಮಾತ್ರ ನೀವು ನಂಬೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಸಖತ್ತಾಗಿರುತ್ತೆ. ಇಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ನೀವೇ ನೋಡಾತ್ರಿ ನನ್ನ ಸ್ಕಿನ್ನ ನಾನು ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡೇನೆ ಅಂಥೇಳಿ. ಸೂಪರ್ ಆಗಿರುತ್ತೆ, ನಿಜವಾಗ್ಲೂ ಯೂಸ್ ಮಾಡ್ಕೊಳ್ರಿ. ಇದನ್ನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ, ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಿಕ್ಕೆ ಏನು ಮಾಡ್ಬಾರ್ದು ಹೋಗಬಾರ್ದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ₹0 ಖರ್ಚೊಳಗೆ ನಾವು ಇವತ್ತು ₹1000 ದುಡ್ಡನ್ನು ಉಳಿಸಾಕತ್ತೀನಿ. ಜೊತೆಗೆ ನಿಮ್ಮ ಒಂದು ಆಸೆ ಏನಿರುತ್ತೆ ನೋಡ್ರಿ, ಎಲ್ಲರೂ ಹೀರೋಯಿನ್ ಥರ ಕಾಣಿಸ್ಬೇಕು, ನಾವು ಎಲ್ಲರ ಥರ ಚಂದ ಕಾಣಿಸ್ಬೇಕು, ನಮ್ಮ ಸ್ಕಿನ್ನು ಚಲೋ ಇರ್ಬೇಕಂತ ಆ ಒಂದು ಆಸೆನ ಇವತ್ತು ಈಡೇರಿಸುವಂಥ ಹೋಮ್ ರೆಮಿಡಿನ ತೊಗೊಂಬಂದೇನಿ ರೀ ನಾನು. ಸೊ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋಣ ಬೇಡ್ರಿ, ಡೀಲೇ ಮಾಡೋದು ಬೇಡ. ನಾ ಇಲ್ಲಿ ಮನೆಯಲ್ಲಿ ಭಾಳ ಈಸಿಯಾಗಿ ಸಿಗ್ತಾವೆ ರೀ ಕಿಚನ್ ಒಳಗೆ. ನಾವು ಸಾಮಾನು ಇಲ್ಲಿ ಹಾಕಾತೀನಿ. ನಾ ಇಲ್ಲಿ ಅಕ್ಕಿ ತೊಗೊಂಡೆ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅಕ್ಕಿ ಅದಾವ ಅಂತ ತೊಗೋಬೋದು, ಅದೇ ಇದೆ ಅಂತ ಏನಿಲ್ಲ. ಇವಾಗ ಕೊರಿಯನ್ ಜಾಪನೀಸ್ ಎಲ್ಲ ನೋಡ್ತಿರ್ಬೋದು, ಅವ್ರ ಸ್ಕಿನ್ ಆಗಲಿ ಅವ್ರದ್ದೊಂದು ಕೂದಲಾಗಲಿ ಎಷ್ಟು ಚಂದ ಇರ್ತಾವೆ ಅಂಥೇಳಿ. ಸೊ ಅವ್ರದ್ದು ಒಂದು ಇಲ್ಲಿ ಸೀಕ್ರೆಟ್ನ ನಾನಿಲ್ಲಿ ಹಂಚ್ಕೊಳಕತ್ತೀನಿ ರೀ ನಿಮ್ಮ ಮುಂದೆ. ನಾವಿಲ್ಲಿ ಅಕ್ಕಿನ ನೆನೆ ಹಾಕ್ಕೊಂಡೀವಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಾ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು. ನೀವು ರಾತ್ರಿ ಇಡೀ ಎಲ್ಲ ನೆನೆ ಹಾಕ್ಕೊಳ್ಬೋದು. ಇಲ್ಲಪ್ಪ ಅಂತಂದ್ರೆ ಒಂದು ಅರ್ಧ ತಾಸು ಅಥವಾ ಒಂದು 2 ತಾಸು ನೀವು ನೆನೆ ಹಾಕ್ಕೊಂಡು ಅದ್ರದ್ದೊಂದು ನೀರನ್ನು ತಗೊಳ್ರಿ. ಈ ಒಂದು ಸ್ಟಾರ್ಚ್ ಅಂತ ಹೇಳ್ತೀವಿ ನಾವು, ಇದನ್ನು ತಗೊಂಡು ಬಿಟ್ರಪ್ಪ ಅಂತಂದರೆ ಇದ್ರದ್ದೊಳಗೆ ಇಷ್ಟೊಂದು ಒಳ್ಳೆ ಗುಣ ಅದಾವ್ರಿ ನಮ್ಮ ಕೂದಲಿಗೆ, ನಮ್ಮ ಒಂದು ಸ್ಕಿನ್ಗೆ. ನಮಗೆ ಗೊತ್ತಿರೋದಿಲ್ಲ. ನಾವೇನು ಮಾಡ್ತೀವಿ ಇವಾಗ ದೋಸೆ ಹಿಟ್ಟು ಆಮೇಲೆ ಪಡ್ಡು ಇದಕ್ಕೆಲ್ಲ ನೆನೆ ಹಾಕಿರ್ತೀವಿ, ಆ ನೀರನ್ನು ಚೆಲ್ಲಿ ಬಿಡ್ತೀವಿ. ನೀವು ಈ ಥರ ಇದನ್ನು ಯೂಸ್ ಮಾಡೋಕ್ಕೆ ಚಾಲೂ ಮಾಡಿದ್ರಿ ಅಂದ್ರೆ ಆ ನೀರನ್ನು ಕಾದಿಟ್ಕೊಳ್ತೀರಿ ನೀವು. ಅಷ್ಟೊಂದು ಒಳ್ಳೆಯ ಒಂದು ಬೆನಿಫಿಟ್ಸ್ ಅದ ರೀ ಈ ಒಂದು ರೈಸ್ ವಾಟರ್ ಒಳಗೆ, ಈ ಒಂದು ಅಕ್ಕಿ ಒಳಗೆ, ಅಕ್ಕಿ ನೀರು ಒಳಗೆ ರೀ. ನಿಮಗೆ ಗೊತ್ತಿರೋದಿಲ್ಲ. ಇದನ್ನು ನೀವು ₹1000 ಗಟ್ಟಲೆ ಕೊಟ್ಟು ಹೊರಗಡೆಯಿಂದ ಖರೀದಿ ಮಾಡ್ತೀರ, ಅವರು ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಹುಚ್ಚದೇವ್ರಿ ನಾವು ಖರೇನ. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿದೆ. ಅದು ಏನಂತ ನಿಮಗೆ ಹೇಳ್ಬೇಕಂತಂತಂದರೆ ವಿಡಿಯೋನ ಎಂಡ್ ತನಕ ನೋಡ್ಬೇಕ್ರಿ ನೀವು. ಅದೇ ಸೀಕ್ರೆಟ್ ಇರೋದು ಇದ್ರೊಳಗೆ, ಮೇನ್ ಇಂಗ್ರೀಡಿಯೆಂಟ್ಸ್ ಅದ ರೀ. ಸೊ ಇಲ್ಲಿ ನೆನ್ಪಿಟ್ಕೊಂಡ್ಬಿಟ್ರಿ. ಆ ಒಂದು ಇಂಗ್ರೀಡಿಯೆಂಟ್ಸ್ ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಇವಾಗ ನೋಡಿರಿ, ಏಜ್ ಆಗೋಕ್ಕಿಂತ ಮುಂಚೆ ನಮ್ಮ ಸ್ಕಿನ್ನ ಜೋತಾಡ್ತಿರ್ತೈತಿ, ಆಮೇಲೆ ರಿಂಕಲ್ಸ್ ಆಗಿರ್ತಾವೆ, ಆಮೇಲೆ ಓಪನ್ ಪೋರ್ಸಸ್ ಆಗಿರ್ತಾವೆ. ಈ ಒಂದು ಬ್ಯಾಸ್ಗೆ ಒಳಗೆ ಅಂಥವೆಲ್ಲ ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಬರ್ತಾವೆ ರೀ. ಆಮೇಲೆ ನಮ್ಮ ಸ್ಕಿನ್ನೆಲ್ಲ ಸನ್ ಟ್ಯಾನ್ ಆಗಿರ್ತೈತಿ. ಆಮೇಲೆ ಮೊಬೈಲೆಲ್ಲ ಜಾಸ್ತಿ ನೋಡೋದ್ರಿಂದ ಆಫೀಸಲ್ಲಿ ವರ್ಕ್ ಮಾಡೋ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಎಲ್ಲರ ಕಣ್ಣಿನ ಕಡೆ ಎಲ್ಲ ಕರ್ಗಾಗಿರ್ತಾವೆ, ರಿಂಕಲ್ಸ್ ಬಂದುಬಿಟ್ಟಿರ್ತಾವೆ, ಫೈ ಲೈನ್ಸ್ ಎಲ್ಲ ಆಗ್ಬಿಟ್ಟಿರ್ತಾವೆ. ಅವೆಲ್ಲ ರಿಮೂವ್ ಆಗುತ್ತೆ ರೀ ಆ ಒಂದು ಇಂಗ್ರೀಡಿಯೆಂಟ್ಸಿಂದ. ಸೊ ಥರ್ಡ್ ಒನ್ ಬಂದುಬಿಟ್ಟು ನಾ ಇಲ್ಲಿ ಅರಿಶಿನ ಹಾಕ್ಕೊಂಡೀನಿ. ಅರಿಶಿನದ ಬಗ್ಗೆ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಅದು ಆ್ಯಂಟಿಸೆಪ್ಟಿಕ್ಕಾಗಿ ವರ್ಕ್ ಮಾಡ್ತೇವೆ. ಇವಾಗ ನೋಡಿರಿ, ನೀವು ಇಂಡಿಯನ್ ವೆಡ್ಡಿಂಗ್ಸ್ ಎಲ್ಲ ಏನೇ ಒಂದು ಸಮಸ್ಯೆ ಇದ್ದರೂ ಫಸ್ಟ್ ನಾವು ಅರಿಶಿನ ಯೂಸ್ ಮಾಡ್ತೇವೆ. ಅಂದರೆ ಅಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಒಂದು ಸೊಲ್ಯೂಷನ್ ರೀ ಇದೆ. ಏನೋ ಒಂದು ಪ್ರಾಬ್ಲಮ್ ಆಗಿರಲಿ ನಮ್ಮ ಸ್ಕಿನ್ನಲ್ಲಿ, ಅದು ಎಲ್ಲ ತೆಗೆದು ಹಾಕಿ ರಿಪೇರ್ ಮಾಡೋಂಥ ಕೆಲಸ ಮಾಡೋದು ರೀ. ಸೊ ಹಾಗಾಗಿ ಫಸ್ಟಿಗೆ ನಾವು ಅರಿಶಿನ ಯೂಸ್ ಮಾಡ್ತೀವಿ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ನಾ ಇಲ್ಲಿ ಗ್ಲೀಸ್ರಿನ್ ತೊಗೊಂಡಿನಿ. ಗ್ಲೀಸ್ರಿನ್ ಏನು ಮಾಡತ್ತಪ್ಪ ಅಂತಂದರೆ ನಮ್ಮ ಸ್ಕಿನ್ನನ್ನು ಜೋತ್ ಬಿದ್ದಿರುತ್ತಲ್ಲ ಅದನ್ನು ಟೈಟ್ ಮಾಡುತ್ತೆ. ಆಮೇಲೆ ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಮುದುಕರಾದಂಗೆ ಕಾಣಿಸ್ತೇವಲ್ಲ, ಅದನ್ನು ಯಂಗಾಗಿ ಕಾಣಿಸೋಂಗೆ ಮಾಡುತ್ತೆ. ನಮ್ಮ ಸ್ಕಿನ್ನನ್ನು ಗ್ಲಾಸಿ ಲುಕ್ ಕೊಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಜೊತೆಗೆ ಸಣ್ಣ ಸಣ್ಣ ಈ ಒಂದು ಬೇಸಿಗೆ ಒಳಗೆ ಗುಳ್ಳಿ ಎಲ್ಲ ಆಗಿರ್ತಾವಲ್ರಿ, ಅದನ್ನು ತೆಗೆಯುವಂಥ ಕೆಲಸ ಸಹಿತ ಮಾಡುತ್ತೆ. ನಿಮ್ಮ ಒಂದು ಸ್ಕಿನ್ನನ್ನು ಯಂಗಾಗಿ ಕಾಣೋಕೆ ಭಾಳ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ರೋಸ್ ವಾಟರ್ ತೊಗೊಂಡಿನಿ. ರೋಸ್ ವಾಟರು ಅಷ್ಟೇ ಈ ಒಂದು ಬೇಸಿಗೆಗಾಲಕ್ಕೆ ರಿಫ್ರೆಶ್ಮೆಂಟ್ ಕೊಡುತ್ತೆ. ನಿಮ್ಮ ಒಂದು ಚರ್ಮನ ತಣ್ಣಗೆ ಕೂಲಾಗಿಡೋಕೆ ಭಾಳ ಸಹಾಯ ಮಾಡುತ್ತೆ. ಆಮೇಲೆ ಸಣ್ಣ ಸಣ್ಣ ಗುಳ್ಳಿ ಆಗಿರ್ತಾವೆ ನೋಡಿರಿ, ನೀವು ಅಲ್ಲಿ ಯೂಸ್ ಮಾಡ್ಕೋತ ಬಂದ್ರಿ ಅಂತಂದ್ರೆ ಅದು ಎಲ್ಲ ಶಮನ ಮಾಡುತ್ತೆ. ಆಮೇಲೆ ನಿಮ್ಮ ಒಂದು ಸ್ಕಿನ್ ಜಲನ್ ಆಗತ್ತಿದ್ರೆ ಅಂದ್ರೆ ಉರಿಯಾಕತ್ತಿದ್ರೆ ಅದನ್ನು ಸಹಿತ ತಣ್ಣಗೆ ಮಾಡಿಸುವಂಥ ಕೆಲಸ ಮಾಡುತ್ತೆ ರೀ ಈ ಒಂದು ರೋಸ್ ವಾಟರ್. ಅದರಿಂದ ಭಾಳ ಬೆನಿಫಿಟ್ಸ್ ಅದ. ಹೋಗಿ ಒಂದ್ಸರಿ ಗೂಗಲ್ನ ಸರ್ಚ್ ಮಾಡಿರಿ. ನಾ ಇಲ್ಲಿ ಜಾಸ್ತಿ ಹೇಳ್ಕೊತ ಕುಂದ್ರಂಗಿಲ್ಲ, ಜಾಸ್ತಿ ಹೇಳಿದರೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ. ಸೊ ಹಂಗಾಗಿ ನಾ ಇಲ್ಲಿ ಕಟ್ ಮಾಡ್ಕೊಂಡು ಅಂದರೆ ಸ್ವಲ್ಪ ಅದ್ರ ಬಗ್ಗೆ ಹೇಳೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವಿಲ್ಲಿ ಅಲೋವೆರಾ ಜೆಲ್ ಬಗ್ಗೆ ನಿಮಗೆ ಎಷ್ಟು ಹೇಳಿದ್ರು ಕಡಿಮೆನೇ. ನನ್ನ ಪ್ರತಿಯೊಂದು ವಿಡಿಯೋದೊಳಗೆ ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡುತ್ತೇನೆ. ನನ್ನ ಹೇರ್ಸ್ಗಾಗಲಿ ನನ್ನ ಸ್ಕಿನ್ಗಾಗಲಿ ಅಲೋವೆರಾ ಜೆಲ್ ಬಿಟ್ಟು ನಿಜವಾಗ್ಲೂ ಸೂಪರಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ರೀ. ಸೊ ಅದನ್ನು ಸಹಿತ ಇಲ್ಲಿ ಯೂಸ್ ಮಾಡ್ಕೊಳ್ರಿ. ಅಲೋವೆರಾ ಜೆಲ್ ನಮ್ಮ ಸ್ಕಿನ್ನನ್ನು ಗ್ಲಾಸಿ ಲುಕ್ ಕೊಡೋಕೆ, ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ನ ರಿಮೂವ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ನಾ ಇಲ್ಲಿ ಅಕ್ಕಿ ಹಿಟ್ಟು ಮನೆಯೊಳಗೆ ಮಾಡ್ಕೊಂಡೇನ್ರಿ. ನಾ ಇದನ್ನು ಮನೆಯೊಳಗೆ ಜಾಸ್ತಿ ಇರೋದು ಮಾಡ್ಕೊಳ್ಳೋದ್ರಿ. ನಾ ಹೊರಗಡೆಯಿಂದ ಏನೂ ಖರೀದಿ ಮಾಡೋದಿಲ್ಲ. ನನ್ನ ಸ್ಕಿನ್ ಆಗಲಿ ನನ್ನ ಹೇರ್ಸ್ ಆಗಲಿ ಎಲ್ಲ ಹೋಮ್ ಮೇಡೇ ಇರ್ತಾವೆ ರೀ. ಸೊ ನಾ ಇಲ್ಲಿ ಅಕ್ಕಿನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಅದ್ರದ್ದು ಸಾಣಿಸ್ಕೊಂಡು ಅದ್ರದ್ದು ಒಂದು ಸಣ್ಣದ ಪೌಡ್ರ್ ಬರುತ್ತಲ್ಲ ರೀ, ಅದನ್ನು ತೊಗೊಳ್ಳಿ. ಜಾಸ್ತಿ ಹಳಕ್ಕೆ ದೊಡ್ಡ ಹಳಕಿದ್ದು ತೊಗೊಂಡ್ರಪ್ಪ ಅಂತಂದ್ರೆ ನಿಮ್ಮ ಸ್ಕಿನ್ ಅನ್ನೋದು ಹಾಳು ಮಾಡುತ್ತೆ ರೀ. ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಹನಿ ತೊಗೊಂಡು, ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ಅದನ್ನು ಯೂಸ್ ಮಾಡ್ಕೊಳ್ರಿ. ಅದೇ ಇದೆ ಅಂತ ಏನಿರೋದಿಲ್ಲ. ಹನಿ ಹಾಕೋದ್ರಿಂದ ನಿಮ್ಮ ಇವಾಗ ಒಂದು
ಬೇಸಿಗೆಗಾಲದೊಳಗೆ ಹನಿ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ನ ಫ್ರೆಶ್ ಇರುತ್ತೆ ರೀ. ಜೊತೆಗೆ ಸನ್ ಟ್ಯಾನನ್ನು ಜಲ್ದಿ ರಿಮೂವ್ ಮಾಡುತ್ತೆ. ಆಮೇಲೆ ನಿಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುತ್ತೆ. ಆಮೇಲೆ ನಿಮ್ಮ ಸ್ಕಿನ್ನನ್ನು ಗ್ಲಾಸಿ ಲುಕ್ ಕೊಡೋಕೆ ಭಾಳ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಕೆನೆ ಹಾಕೊಂಡೇನಿ ರೀ. ಕೆನೆ ಹಾಕೋದಾದ್ರೆ ನೀವು ಫ್ರಿಜ್ ಒಳಗೆ ಇಟ್ಕೊಂಡು ಸ್ವಲ್ಪ ತಣ್ಣಗೆ ಮಾಡಿಕೊಂಡೆ ಇಟ್ಕೊಂಡು ಹಾಕ್ಕೊಳ್ರಿ. ಆ ಥರ ಹಾಕೋದ್ರಿಂದ ಭಾಳ ನಿಮಗೆ ಹೆಲ್ಪ್ ಸಿಗುತ್ತೆ. ಇಲ್ಲಪ್ಪ ಅಂತಂದ್ರೆ ಹಸಿ ಹಾಲನ್ನು ಯೂಸ್ ಮಾಡಿದ್ರಂತೂ ಇನ್ನೂ ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡೋದಂತ ತೋರಿಸ್ತೇನೆ ನಡೀರಿ. ಇಲ್ಲಿ ನನ್ನ ಸ್ಕಿನ್ ಕೂಡ ಕಪ್ಪಾಗೈತೆ ರೀ, ಯಾವುದು ಒಂದು ಖಳೇನೇ ಇಲ್ಲ. ಸೊ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತ ತೋರಿಸ್ತೀನಿ. ಇಲ್ಲಿ ಮೊದಲೇ ಮಾತ್ರ ತಿಳ್ಕೊಂಬಿಡ್ರಿ, ನಾವು ಫಸ್ಟ್ ಸ್ಟೆಪ್ ಏನು ಮಾಡಿದ್ವಲ್ಲ ಅದನ್ನು ಒಂದು ಕಂಟೈನರ್ ಒಳಗೆ ಹಾಕೊಂಡು ನೀವು ಸ್ಟೋರ್ ಮಾಡಿ ಫ್ರಿಜ್ ಒಳಗೆ ಇಟ್ಕೋಬೇಕಾಗುತ್ತೆ. ಈ ಒಂದು ಫಸ್ಟ್ ಸ್ಟೆಪ್ಪನ್ನು ಏನು ಹೇಳತ್ತೇನಲ್ಲ, ಇದನ್ನು ನೀವು ನೈಟ್ ಮಲ್ಕೊಳ್ಳುವಾಗ ಜಸ್ಟ್ ಸ್ವಲ್ಪ ಸಿರಮ್ ಥರ ಹಚ್ಕೊಳ್ರಿ. ಹಚ್ಕೊಂಡು ಚಲೋತ್ನಾಗ ಮಸಾಜ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ಬೋದು. ನೀವು ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ರೀ ಇದರಿಂದ. ಸೊ ಇನ್ನೊಂದು ನಾನು ಇಲ್ಲಿ ಮಾಡಿ ತೋರಿಸತ್ತೇನಲ್ಲ ಅಂದರೆ 2ನೇ ಸ್ಟೆಪ್, ಅದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ ಅದನ್ನು ವಾರದಲ್ಲಿ 1 ರಿಂದ 2 ಸರಿ ಯೂಸ್ ಮಾಡ್ಕೊಳ್ರಿ ಸಾಕಾದ್ರೆ ಫಸ್ಟ್ ಯೂಸ್ ಒಳಗೆ ನಿಮಗೆ ಸಖತ್ತಾಗಿರೋಂಥ ರಿಸಲ್ಟ್ ಮಾತ್ರ ಗ್ಯಾರಂಟಿ ಸಿಗ್ತೈತೆ ರೀ. ಈ ಒಂದು ಸೆಕೆಂಡ್ ಪ್ಯಾಕನ್ನು ಏನು ಮಾಡಿಲ್ಲ ಮತ್ತೆ ಹೇಳತ್ತೇನೆ ನೋಡಿರಿ. ಸೆಕೆಂಡ್ ಒಂದು ಪ್ಯಾಕ್ ನಾವು ಏನು ಮಾಡಿರಲ್ಲ ಅಕ್ಕಿ ಹಿಟ್ಟು ಮತ್ತು ಹಾಲನ್ನು ಅದನ್ನು ನೀವು ವಾರದಲ್ಲಿ 1 ರಿಂದ 2 ಸರಿ ಅಷ್ಟೇ ಯೂಸ್ ಮಾಡ್ಕೊಳ್ರಿ. ಫಸ್ಟ್ ಸ್ಟೆಪ್ ಏನು ತೋರಿಸಿನಲ್ಲ ಅದನ್ನು ಡೈಲಿ ಯೂಸ್ ಮಾಡ್ಕೊಳ್ರಿ. ನೈಟ್ ಕ್ರೀಮ್ ಥರ ಅಥವಾ ಸಿರಮ್ ಥರ ಅದನ್ನು ಆದರೆ ನೀವು ಫ್ರಿಜ್ ಒಳಗೆ ಇಡಬೇಕಾಗುತ್ತೆ. ಹೊರಗಡೆ ಇಟ್ಟರೆ ಕೆಟ್ಟು ಹೋಗುತ್ತೆ, ಯಾಕಂದರೆ ಈಗ ಬ್ಯಾಸಿಗೆ ಐತ್ರಿ. ಸೊ ಹಾಗಾಗಿ ಅದ್ರೊಳಗೆ ನಾವು ಯಾವುದೇ ಒಂದು ಪ್ರಿಸರ್ವೇಟಿವ್ ಎಲ್ಲ ಯೂಸ್ ಮಾಡಿಲ್ರಿ. ಅದಕ್ಕಾಗಿ ಈ ಸೆಕೆಂಡ್ ಸ್ಟೆಪ್ಪನ್ನು ನಾನು ಹಚ್ಕೊಂಡು ತೋರ್ಸಾತೇನೆ ನೋಡಿರಿ. ಇದನ್ನು ನಿಮ್ಗೆ ಎಲ್ಲೆಲ್ಲಿ ಹಚ್ಕೋಬೇಕಲ್ಲ ಅಂದರೆ ಎಲ್ಲೆಲ್ಲಿ ಗುಳ್ಳೆಗಳು, ವೈಟ್ ಹೆಡ್ಸ, ಬ್ಲ್ಯಾಕ್ ಹೆಡ್ಸ್, ಆಮೇಲೆ ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್ಸ್, ಆಮೇಲೆ ಫೈವ್ ಲೈನ್ಸ್ ಇವೆಲ್ಲ ಭಾಳ ರಿಮೂವ್ ಆಗ್ತಾವೆ ರೀ ಜಲ್ದಿನ. ಇದನ್ನು ಹಚ್ಕೊಂಡು ಪ್ಯಾಕನ್ನು ಒಂದು 5 ನಿಮಿಷ ಬಿಟ್ಟು ಚಲೋ ಹೊತ್ನಂಗೆ ಹಗುರ ಕೈಯಿಂದ ಮಸಾಜ್ ಮಾಡ್ಕೊಳ್ರಿ. ಜಾಸ್ತಿ ರಬ್ ಮಾಡಬೇಡ್ರಿ, ಯಾಕಂದ್ರೆ ನಮ್ಮ ಒಂದು ಫೇಸದ್ದು ಅಂದ್ರೆ ನಮ್ಮ ಒಂದು ಮುಖದ ಏನು ಸ್ಕಿನ್ ಇರ್ತೈತಲ್ಲ ಚರ್ಮ ಅದು ಭಾಳ ಸೆನ್ಸಿಟಿವ್ ಇರ್ತೈತೆ ರೀ. ಸೊ ಹಾಗಾಗಿ ಆರಾಮಾಗಿ ಇದನ್ನು ಸರ್ಕಲ್ ಮೋಷನ್ ಒಳಗೆ ರೌಂಡ್ ಮೋಷನ್ ಒಳಗೆ ನೀವು ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ. ಮೂಗಿನ ಹತ್ರ, ಕಣ್ಣು ಹತ್ರ, ಆಮೇಲೆ ತುಟಿ ಅರೌಂಡ್, ಆಮೇಲೆ ತುಟಿ ಕಡೆ ಎಲ್ಲನೂ ಚಲೋತ್ನಂಗೆ ಇಲ್ಲಿ ನೋಡ್ತಿರ್ಬೋದು ನಾನು ಮಾಡಿ ತೋರಿಸಾತೀನಿ. ಸೊ ಇಷ್ಟು ಚಂದ ಕಾಣಿಸಾತೈತೆ ನೋಡ್ರಿ ಸ್ಕಿನ್, ಗೊತ್ತಾತ್ರಿ ನಿಮಗೆ. ಸೊ ಇದನ್ನು ಚಲೋತ್ನಂಗೆ ಮಸಾಜ್ ಮಾಡಿಕೊಂಡು ತಣ್ಣೀರಿಂದ ತೊಳ್ಕೊಂಡು ಬಂದುಬಿಡ್ರಿ, ವಾಶ್ ಮಾಡ್ಕೊಳ್ರಿ. ಫೇಸನ್ನು ನೋಡ್ಬೋದು ನೀವು ಇಲ್ಲಿ ಎಷ್ಟು ಚಂದ ನನ್ನ ಸ್ಕಿನ್ ಹೊಳೆಯಾಕತ್ತೈತೆ ಅಂಥೇಳಿ. ಸೂಪರಾಗಿರುತ್ತೆ ರೀ. ಫಸ್ಟ್ ರಿಸಲ್ಟ್ ಒಳಗೆ ನೀವು ಅಂದ್ರೆ ಫಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮ್ಗೆ ಇಷ್ಟೊಂದು ಚಂದಾಗ ನಿಮಗೆ ರಿಸಲ್ಟ್ ಸಿಗ್ತೈತೆ. ಖರೇನ ಇದು ನನ್ನ ಸ್ಕಿನ್ನ ಅನ್ನೋ ಅಷ್ಟು ಬೇಬಿ ಸ್ಕಿನ್ ಸಿಗುತ್ತೆ ರೀ. ಆಮೇಲೆ ಸಾಫ್ಟ್ ಆಗುತ್ತೆ, ನಿಮ್ಮ ಸ್ಕಿನ್ ಗ್ಲಾಸ್ ಥರ ಹೊಳೆಯುತ್ತೆ. ಸೊ ನಾ ಇಲ್ಲಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಫೇಸ್ನ ವಾಶ್ ಮಾಡ್ಕೊಂಡು ಬಂದಾದಮೇಲೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನೀವು ಫಸ್ಟ್ ಸ್ಟೆಪ್ ಮಾಡಿದ್ರಲ್ಲ ಒಂದು ಅರಿಶಿನ ಹಾಕ್ಕೊಂಡು ಅದನ್ನು ಸಹಿತ ನೀವು ಇಲ್ಲಿ ಹಚ್ಕೊಳ್ಬೋದು. ಇಲ್ಲಪ್ಪ ಅಂತಂದ್ರೆ ನೀವು ಅಲೋವೆರಾ ಜೆಲ್ ಅಥವಾ ಏನಾದರೂ ಮಾಯ್ಶ್ಚರೈಸರ್ ಮನೆಯೊಳಗೆ ಯೂಸ್ ಮಾಡ್ತೇನೆಂದ್ರೆ ಅದನ್ನು ಸಹಿತ ಇದರಲ್ಲಿ ಹಚ್ಕೊಳ್ರಿ. ನಿಮ್ಮ ಫೇಸ್ ನೋಡ್ರಿ ಎಷ್ಟು ಚಂದ ಕ್ಲೀನ್ ಆ್ಯಂಡ್ ಕ್ಲಿಯರ್ ಬ್ರೈಟ್ ಆಗಿ ಕಾಣಕತ್ತೈತೆ. ನನಗಂತೂ ಭಾಳ ಇಷ್ಟ ಆಯ್ತು. ನೀವು ಯೂಸ್ ಮಾಡ್ತಿರಲ್ಲ ಕಂಡಿ ಒಳಗೆ ಹೋಗಿ ನಿಂದರಿ, ನಿಮ್ಮ ಮನೆಗೆ ನೀವೇ ಫಿದಾ ಆಗ್ತೀರಿ, ಫ್ಯಾನ್ ಆಗಿ ಹೋಗ್ತೀರಿ ನಿಮ್ಮ ಸ್ಕಿನ್ಗೆ ನೀವು. ಸೊ ಅದ್ರೊಳಗೆ ಒಂದು ಪೌಡರ್ ಯೂಸ್ ಮಾಡೇನಂತ ಹೇಳಿದೆಲ್ಲ, ಅದ್ರ ಹೆಸರು ಬಂದುಬಿಟ್ಟು ಆಲಮ್ ಅಂತ ಹೇಳಿರಿ. ಅದು ಎಲ್ಲ ಶಾಪ್ ಒಳಗೆ ಭಾಳ ಈಸಿಯಾಗಿ ಸಿಗ್ತೈತಿ, ಭಾಳ ಕಡಿಮೆ ಬೆಲೆಗೆ ಸಿಗ್ತೈತಿ. ಬೇಕಂದ್ರೆ ಇದ್ರ ಕೆಳಗಡೆ ಲಿಂಕ್ ಕೊಡ್ತಾ ಇರ್ತೀನಿ, ನೀವು ಪರ್ಚೇಸ್ ಕೂಡ ಮಾಡಬಹುದು ರೀ ಹೋಗಿ.